ಶ್ರೀ ಗುರುಭ್ಯೋ ನಮಃ. 5ನೇ ಅಧ್ಯಾಯದಲ್ಲಿ ನಾವು ಹರಿವಂಶ ಶ್ರವಣದ ಬಳಿಕ ಮಾಡಬಹುದಾದಂತಹ ಉದ್ಯಾಪನೆ ಮತ್ತು ದಾನ ಇತ್ಯಾದಿಗಳ ಬಗ್ಗೆ ನೋಡಿದ್ವಿ. 6ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಂತ ಸಂಗತಿ ಏನಂದ್ರೆ ಅದರ ಪೂಜಾ ವಿಧಾನ ಮತ್ತು ವ್ಯಾಸ ವಿಸರ್ಜನೆಯ ಕ್ರಮ ಇತ್ಯಾದಿಗಳನ್ನ ವಿಸ್ತಾರವಾಗಿ ನಾವು ನೋಡ್ತೀವಿ. ಪ್ರಾರಂಭವನ್ನು ಹೇಗೆ ಮಾಡಬೇಕು, ಪೂಜಾ ವಿಧಿಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಜನಮೇಜಯ ಮತ್ತೊಮ್ಮೆ ಆ ವೈಶಂಪಾಯನರಲ್ಲಿ ಕೇಳಿದೆ. ಆ ವೈಶಂಪಾಯನರು ಅದನ್ನ ವಿಸ್ತಾರವಾಗಿ ಮತ್ತೊಮ್ಮೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಯಾವುದಾದ್ರೂ ಒಂದು ವೈಶಾಖ ಮಾಸದಲ್ಲಿ, ಮಾಘ ಮಾಸದಲ್ಲಿ, ಕಾರ್ತಿಕ ಮಾಸದಲ್ಲಿ ಅಥವಾ ಹಿಂದೆ ಸೂಚನೆ ಮಾಡಿದಂತೆ ಯಾವುದಾದ್ರೂ ಶುಭ ಮಾಸದಲ್ಲಿ, ಶುಕ್ಲ ಪಕ್ಷದ ಶುಭ ದಿನಗಳಲ್ಲಿ ಸೋಮವಾರ, ಬುಧವಾರ, ಗುರುವಾರ ಅಥವಾ ಶುಕ್ರವಾರಗಳ ಪೈಕಿ ಯಾವುದಾದ್ರೂ ಒಂದು ಶುಭವಾದ ದಿನದಲ್ಲಿ ಆ ದಿನ ಶ್ರವಣ ಅಥವಾ ಹಸ್ತ, ಪುಷ್ಯ, ಮೂಲ, ಪುನರ್ವಸು ಈ ನಕ್ಷತ್ರಗಳು ಒದಗಿ ಬಂದಾಗ ಕೇಳತಕ್ಕಂಥ ಯಜಮಾನ ದಂಪತಿಗಳಿಗೆ ಮತ್ತು ಹೇಳ್ತಕ್ಕಂಥ ಆಚಾರ್ಯನಿಗೆ ನಕ್ಷತ್ರಬಲ, ತಾರಾಬಲ, ಚಂದ್ರಬಲ ಇತ್ಯಾದಿಗಳು ಇರುವಂತಹ ದಿವಸವನ್ನ ಮೊದಲೇ ಅನ್ವೇಷಣೆ ಮಾಡಿಕೊಂಡು ಪೂರ್ವಾಹ್ನದಲ್ಲಿ ಅಥವಾ ಮಧ್ಯಾಹ್ನದಲ್ಲಿ ಅದರ ಶ್ರವಣವನ್ನು ಪ್ರಾರಂಭ ಮಾಡಬೇಕು. ಮೊದಲು ವಿಘ್ನ ಪರಿಹಾರ ಆಗುವುದಕ್ಕಾಗಿ ಗಣಪತಿಯನ್ನ ಪ್ರಾರ್ಥನಾಪೂರ್ವಕವಾಗಿ ಆವಾಹನೆ ಮಾಡಬೇಕು. ಆಮೇಲೆ ಕಲಶ ದೇವತೆಗಳನ್ನು ಆವಾಹನೆ ಮಾಡಬೇಕು. ಶ್ರೀಗಂಧ, ಅಗುರು, ಗಂಧ, ಕರ್ಪೂರ ಮೊದಲಾದಂತಹ ವಸ್ತುಗಳಿಂದ ಪೂಜೆಯನ್ನು ಮಾಡಬೇಕು. ನಾರಿಕೇಲ ಮೊದಲಾದಂತಹ ಫಲಗಳನ್ನು ಕೂಡ ಸಂಗ್ರಹ ಮಾಡಿಕೊಂಡಿರಬೇಕು. ಪ್ರತಿದಿನದಲ್ಲೂ ಕೂಡ ಗ್ರಂಥ ಸಮಾಪ್ತಿ ಆಗುವವರೆಗೆ ಹೀಗೆ ವಿಧಿವತ್ತಾಗಿ ಅರ್ಚನೆ ಮಾಡಬೇಕು. ಸಮಾಪ್ತಿಯನ್ನು ಕೂಡ ನಿರ್ದಿಷ್ಟವಾದ ಶುಭದಿಂದಲೇ ಮಾಡಬೇಕು. ಆ ದಿವಸ ಕೂಡ ಮಂಗಳ ಪೂಜೆಯನ್ನ ನಡೆಸಬೇಕು. ಪ್ರಾರಂಭ ಕಾಲದಲ್ಲಿ ಯಾವ ರೀತಿಯಾಗಿ ವೈಭವೀಕವಾಗಿ ಹರಿಯನ್ನು ಪೂಜೆ ಮಾಡ್ತೇವೋ ಗ್ರಂಥಾವಸಾನ ಸಂದರ್ಭದಲ್ಲಿ ಕೂಡ ಹಾಗೆಯೇ ಬಹು ವಿಜೃಂಭಣೆಯಿಂದ ಆ ಭಗವಂತನನ್ನು ಪೂಜಿಸಬೇಕು, ಆರಾಧನೆ ಮಾಡಬೇಕು. 118 ದ್ರವ್ಯಗಳನ್ನು ಸಮರ್ಪಿಸಿ ಪೂಜೆ ಮಾಡುವಂಥದ್ದು ಉತ್ತಮ ಕಲ್ಪ. 112 ದ್ರವ್ಯಗಳನ್ನ ಸಮರ್ಪಣೆ ಮಾಡುವುದು ಮಧ್ಯಮ ಕಲ್ಪ. 106 ವಸ್ತುಗಳನ್ನು ಸಮರ್ಪಣೆ ಮಾಡಿ ಭಗವಂತನ ಪೂಜೆ ಮಾಡುವುದರಿಂದ ಅದು ಅಧಮ ಕಲ್ಪ ಎಂಬುದಾಗಿ ತಿಳಿದವರು ಅದನ್ನು ತಿಳಿಸ್ತಾರೆ. ಅಷ್ಟಾದಶ ದಾನಂ ಪುರಾಣಾಯ ಸಮರ್ಪಯೇ ಅಭಾವೇ 12 ಶತಂ ತದಭಾವೇ ರಾಜೇಂದ್ರ ಷಟ್ಶತಂ ಪರಿಕೀರ್ತಿತಂ ಎಂಬುದಾಗಿ ಅದನ್ನು ಪುರಾಣ ಹೇಳ್ತದೆ. ಹೀಗೆ ಆ ಪೂಜಾ ಕಾಲದಲ್ಲಿ ಪುರಾಣ ಗ್ರಂಥಕ್ಕೆ ನಾವು ಸಲ್ಲಿಸಬಹುದಾದಂತಹ ಮತ್ತೊಂದು ಉತ್ತಮವಾದಂತಹ ಉಪಚಾರ ಅಂದ್ರೆ ನೂತನವಾದಂತಹ ಮಡಿ ವಸ್ತ್ರವನ್ನ, ರೇಷ್ಮೆ ವಸ್ತ್ರ ಇತ್ಯಾದಿಗಳನ್ನ ಅದಕ್ಕೆ ಧಾರಣೆ ಮಾಡಿ ಆ ಗ್ರಂಥವನ್ನು ಕಟ್ಟಿ ಇಡಲಿಕ್ಕೆ ಬಳಕೆ ಮಾಡಿಕೊಳ್ಳುವಂತ ವಸ್ತುವನ್ನು ದಾನ ಮಾಡಿದರೆ, ವಸ್ತ್ರವನ್ನು ದಾನ ಮಾಡಿದರೆ ಅದು ಉತ್ತಮವಾದ ಫಲಪ್ರದಾಯಕ. ವಾಚಕನಿಗೆ ಕೊಡಬಹುದಾದಂತಹ ದಾನಗಳನ್ನು ಹಿಂದೆ ವರ್ಣನೆ ಮಾಡಿಯಾಗಿದೆ. ಅದಲ್ಲದೆ ಉಡುವ ಬಟ್ಟೆಗಳನ್ನ, ಹೊದೆಯುವ ಬಟ್ಟೆಗಳನ್ನ, ಕುಂಡಲಗಳನ್ನ, ಕಿರೀಟಗಳನ್ನ, ಆಭರಣಗಳನ್ನ ಇತ್ಯಾದಿಗಳನ್ನು ಕೂಡ ಅವನಿಗೆ ದಾನ ಮಾಡಬಹುದು. ಕರುವಿನ ಸಮೇತವಾದಂತಹ ಕಪಿಲವರ್ಣದ ಗೋವನ್ನು ದಾನ ಮಾಡಬಹುದು. ಪ್ರಯಾಣ ಸಾಧನವಾದಂತಹ ಕುದುರೆ ಮೊದಲಾದಂತಹ ವಾಹನಗಳನ್ನ, ದಾಸದಾಸಿಯರನ್ನ, ಮನೆ ಮೊದಲಾದಂತಹ ಆಸನಗಳನ್ನ, ಧೂಪ, ದೀಪ, ಆರತಿ, ಹಾಸಿಗೆ, ಗೃಹೋಪಯೋಗಿಯಾದಂತಹ, ಪಾಕೋಪಯೋಗಿಯಾದಂತಹ ಕಬ್ಬಿಣದ ಸಲಕರಣೆಗಳನ್ನ, ತುಪ್ಪ, ಎಣ್ಣೆ ಮೊದಲಾದಂತಹ ಅಡಿಗೆಗೆ ಬೇಕಾದಂತಹ ಸಾಮಗ್ರಿಗಳೆಲ್ಲವನ್ನೂ ಕೂಡ, ಒಂದು ವರ್ಷಕ್ಕೆ ಬೇಕಾಗುವಷ್ಟು ಸಾಮಗ್ರಿಗಳನ್ನ ಆ ವ್ಯಾಸಾಸನದಲ್ಲಿ ಕುರಿತು ಪ್ರವಚನ ಮಾಡಿದಂತಹ ಆಚಾರ್ಯನಿಗೆ ಕೊಡಬೇಕು. ಈ ಪ್ರಕಾರ ತನ್ನ ಶಕ್ತಿಯನುಗುಣವಾಗಿ ಪದಾರ್ಥಗಳನ್ನ ಕೊಟ್ಟು ಆತನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಆತನಿಂದ ಶುಭಾಶೀರ್ವಾದಗಳನ್ನ ಪಡ್ಕೊಳ್ಬೇಕು. ಇದಾದ ಬಳಿಕ ಗ್ರಂಥ ಪ್ರವಚನವು ನಿರ್ವಿಘ್ನವಾಗಿ ನಡೆಯಬೇಕು ಅನ್ನೋ ದೃಷ್ಟಿಯಿಂದ ರುದ್ರಪದ ಮೊದಲಾದ ಜಪಗಳನ್ನು ಯಾರು ಬ್ರಾಹ್ಮಣರು ಮಾಡಿರ್ತಾರೆ, ಭಗವಂತನ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಜಪ ಮಾಡಿರ್ತಾರೆ, ಅವರಿಗೂ ಕೂಡ ವಿವಿಧವಾದಂತಹ ಕಂಬಳಿ, ಶಾಲು, ತಾಮ್ರ ಪಾತ್ರೆ ಮೊದಲಾದಂತಹ ದಾನಗಳನ್ನ ದಕ್ಷಿಣ ಸಮೇತವಾಗಿ ಕೊಡಬೇಕು. ತನ್ನ ಕುಲ ಪುರೋಹಿತರು, ತನ್ನ ವಂಶ ಕ್ರಮವಾಗಿ ಹೊಂದಿರತಕ್ಕಂಥ ಪುರೋಹಿತರಿಗೂ ಕೂಡ ವಿವಿಧವಾದ ಸತ್ಕಾರಗಳನ್ನು ಮಾಡಬೇಕು. ಆಧೂತರಾಗಿ ಬಂದಿರತಕ್ಕಂಥ ವಿಪ್ರೋತ್ತಮರಿಗೂ ಕೂಡ, ಬೇರೆ ಪಂಡಿತರಿಗೂ ಕೂಡ
ಅವರವರ ಯೋಗಿಕಾನುಸಾರವಾಗಿ ದಕ್ಷಿಣೆಯನ್ನು ಇತ್ಯಾದಿಯನ್ನು ಮಾಡಬೇಕು. ಭೋಜನ ಮಾಡೋದಕ್ಕಿಂತ ಮೊದಲು ಆ ನಡೆಸಿದಂತಹ ಶ್ರವಣ ಮತ್ತು ಅದರ ಉದ್ದೇಶ ಇವೆರಡೂ ಕೂಡ ಈಡೇರೋದಕ್ಕಾಗಿ ಒಂದು ಹೋಮವನ್ನು ಕೂಡ ಮಾಡಬೇಕು ಎಂಬುದಾಗಿ ಇದರಲ್ಲಿ ವಿಧಾನ ಮಾಡಿದ್ದಾರೆ. ಹರಿವಂಶದ ಪ್ರತಿಯೊಂದು ಶ್ಲೋಕವನ್ನು ಕೂಡ ಸ್ವಾಹ ಅಂತವಾಗಿ ಶ್ಲೋಕವನ್ನು ಉಚ್ಚಾರ ಮಾಡಿ ಆ ಬಳಿಕ ಸ್ವಾಹಾಕಾರವನ್ನು ಹೇಳಿ ಹೋಮ ಮಾಡಬೇಕು. ಅದು ಉತ್ತಮವಾದಂಥ ಫಲ. ಪ್ರತಿ ಶ್ಲೋಕಂ ಚಿಗುಹ್ಯಾತ್ ದಶಾಂಶೇನೈವ ವಾ ಪುನಃ ಪಾಯಸಂ ಮಧು ಸರ್ಪಿಶ್ಚ ತುಲಾನ್ನಾದಿ ಸಂಯುತಂ. ಪ್ರತಿ ಶ್ಲೋಕವನ್ನು ಹೇಳಿ ಸ್ವಾಹಾಕಾರವನ್ನು ಹೇಳಿ ಉಚ್ಚಾರ ಮಾಡೋದು ಉತ್ತಮ ಕಲ್ಪ. ಅಥವಾ ಶ್ಲೋಕ ಸಂಖ್ಯೆಯ 10ನೇ ಒಂದು ಭಾಗದ ಸಂಖ್ಯೆಯಿಂದ ಸ್ವಾಹಾಕಾರ ಮಾಡಿ, ಅಂದ್ರೆ 10 ಶ್ಲೋಕಗಳಿಗೆ ಒಂದು ಬಾರಿ ಸ್ವಾಹಾಕಾರವನ್ನು ಹೇಳಿ ಆಹುತಿ ಹಾಕುವುದು, ಅಥವಾ ಬ್ರಹ್ಮಗಾಯತ್ರಿ ಮೊದಲಾದ ಮಂತ್ರಗಳನ್ನು ಉಚ್ಚಾರ ಮಾಡಿ ಪಾಯಸ, ಮಧು, ತುಪ್ಪ, ಎಣ್ಣೆ, ಅನ್ನ ಇವುಗಳಿಂದ ಮಿಶ್ರಿತವಾದಂತಹ ಹೋಮವನ್ನು ಮಾಡುವುದು ಮಧ್ಯಮ ಕಲ್ಪ. ದ್ರವ್ಯಗಳಿಗೆ ಸಂಬಂಧಪಟ್ಟಂತೆ ಉತ್ತಮ ಕಲ್ಪವಾದಂತಹ ಹೋಮಕ್ಕೂ ಅಧಮ ಕಲ್ಪವಾದಂತಹ ಹೋಮಕ್ಕೂ ಮಧ್ಯಮ ಕಲ್ಪವಾದ ಹೋಮಕ್ಕೂ ಒಂದೇ ರೀತಿಯಾದಂತಹ ದ್ರವ್ಯಗಳೇ ಇವೆ. ಪ್ರತಿ ಶ್ಲೋಕಕ್ಕೆ ಮಾಡುವುದು ಉತ್ತಮ ಕಲ್ಪ, 10 ಶ್ಲೋಕಗಳಿಗೆ ಒಂದು ಬಾರಿ ಆಹುತಿ ಹಾಕುವುದು ಮಧ್ಯಮ ಕಲ್ಪ ಇಷ್ಟೇ. ಹರಿವಂಶ ಪುರಾಣ ಕಾಲದಲ್ಲಿ ಅಥವಾ ಹೋಮ ಕಾಲದಲ್ಲಿ ನಮಗೆ ತಿಳಿಯದಂತೆ ನಾನಾ ರೀತಿಯಾದಂತಹ ದೋಷಗಳು ಅಲ್ಲಿ ಉಂಟಾಗಿರ್ತವೆ. ಆ ದೋಷಗಳ ನಿವಾರಣೆಯಾಗಿ ಕರ್ಮವು ಸಂಪೂರ್ಣವಾಗುವುದಕ್ಕಾಗಿ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು, ವಾಸುದೇವ ಸಹಸ್ರನಾಮ ಸ್ತೋತ್ರವನ್ನು ಪಠನ ಮಾಡಬೇಕು. ಅಥವಾ ಉಳಿದ ಬ್ರಾಹ್ಮಣರ ಕೈಯಿಂದ ಅದನ್ನು ಪಠನ ಮಾಡಿಸಬೇಕು. ಹೋಮಾಶಕ್ತು ಏನು ವ್ಯತ್ಯಾಸಫಲಸಿದ್ಧಯೇ ನಾನಾಕ್ಷಿರ್ಯೋದಾರ್ಥಂ ನ್ಯೂನತಾಧಿಕ ಸಾಕ್ಷ್ಯೋ ದೋಷಯೋ ಪ್ರಥಮಾರ್ಥಂ ಚ ಪಠೇನ್ ನಾಮ ಬೃಹಸ್ಪತಿ. ಹೋಮ ಮಾಡುವ ಶಕ್ತಿ ಇಲ್ಲದಿದ್ದರೆ ಸ್ವಲ್ಪ ಪ್ರಮಾಣದ ಬಂಗಾರವನ್ನು ತನ್ನ ಶಕ್ತಿ ಅನುಸಾರವಾಗಿ ಅದೇ ಫಲ ಪಡ್ಕೊಳ್ಳೋದಕ್ಕಾಗಿ ದಾನ ಮಾಡಬೇಕು. ಮತ್ತು ನಾಮ ಬೃಹಸ್ಪತಿ, ವಿಷ್ಣು ನಾಮ, ವಾಲ್ಮೀಕಿ ಶಾಸನ ಮೊದಲಾದವುಗಳನ್ನು ದೋಷ ನಿವಾರಣೆಗಾಗಿ ಪಠನ ಮಾಡಬೇಕು. ತೇನ ಸಬಲಂ ಸರ್ವಂ ನಾಸ್ತ್ಯಸ್ಮಾದಧಿಕಂಬಿತಃ ಭೋಜಯೇನ್ ಮಿಥುನಾನ್ಯೇವ ಚತುರ್ವಿಂಶತಿ ಮಾದರಾತ್. ಅದಾದ ಬಳಿಕ 24 ಜನ ದಂಪತಿ ಬ್ರಾಹ್ಮಣರಿಗಾದರೂ ಭೋಜನ ಮಾಡಿಸಬೇಕು. ಅವರು ಕೂಡ ಮುಖ್ಯವಾದ ದಾನ ದಕ್ಷಿಣೆ ಮೊದಲಾದವನ್ನು ಕೊಡಬೇಕು. ಭಕ್ತವತ್ಸತಿ ವೃತ್ತೇಶು ಯಥಾವತ್ ಸಮಯಾಚತಾಂ ಪ್ರಾಚಕಂ ಪ್ರಪಶ್ಯೇತ ಭೋಜಯಿತ್ವಾ ಸ್ವಲಂಕೃತಂ ಸಪತ್ನೀಕಂ ಚ ಸಂತೋಷ್ಯ ವಸ್ತ್ರಾಲಂಕಾರಣಾದಿಭಿಃ ಬ್ರಾಹ್ಮಣೇಷು ಪ್ರಸನ್ನಾಸ್ತಸ್ಯ ದೇವತಾಃ. ವಾದಕರಾದಂಥ ಬ್ರಾಹ್ಮಣನಿಗೂ ಕೂಡ ಭೋಜನ ಮಾಡಿಸಬೇಕು. ಆತನ ಪತ್ನಿಗೂ ಕೂಡ ಭೋಜನ ಮಾಡಿಸಬೇಕು. ವಸ್ತ್ರ ಅಲಂಕಾರ ಮೊದಲಾದವನ್ನು ಕೊಡಬೇಕು. ಹೀಗೆ ಬ್ರಾಹ್ಮಣರು ಸಂತುಷ್ಟರಾದರೆ ಎಲ್ಲ ದೇವತೆಗಳು ಕೂಡ ಪ್ರಸನ್ನರಾಗ್ತಾರೆ. ವಾದಕೇ ಸಂತುಷ್ಟೇತು ಸುಧಾ ಪ್ರೀತಿ ಅನುತ್ತಮ ಸತ್ಯ ಸುವರ್ಣಂ ಧೇನುಂ ಚ ವ್ರತಪೂರ್ಣತ್ವ ಸಿದ್ಧಯೇ. ಮೂರು ಫಲ ಪರಿಮಿತವಾದ ಬಂಗಾರದಿಂದ ಸುವರ್ಣದ ಬಂಗಾರದ ಒಂದು ಸಿಂಹವನ್ನು ಮಾಡಿಸಿ ಅದರ ಮೇಲೆ ಹರಿವಂಶದ ಲಿಖಿತವಾದಂತಹ ಪುಸ್ತಕವನ್ನು ಇಟ್ಟು ಅಲ್ಲಿ ಸಪತ್ನಿಗನಾದಂಥ ಅಂದ್ರಣಿಯಿಂದ ಲಕ್ಷ್ಮೀದೇವಿಯಂತ ವ್ಯಾಸರೂಪಿಯಾದ ಕೃಷ್ಣನನ್ನು ಆವಾಹನೆ ಮಾಡಿ ಷೋಡಶೋಪಚಾರದಿಂದ ಪೂಜೆ ಮಾಡಿ ಅದನ್ನು ಪ್ರವಚನ ಪತ್ರವಾದಂತಹ ಆಚಾರ್ಯನಿಗೂ ಕೂಡ ಪೂಜೆ ಮಾಡಿ ಆತನಿಗೆ ಅದನ್ನು ದಾನ ಮಾಡಬೇಕು. ಶಕ್ತೋ ಫಲತ್ರಯೇನ ಸಂ ಸ್ವರ್ಣಸಿಂಹಂ ನಿಧಾಯ ಚ ತಸ್ಯಾಸ್ಯ ಪುಸ್ತಕಂ ಸ್ಥಾಪ್ಯ ಲಕ್ಷ್ಮೀ ಲಲಿತಾಕ್ಷರಂ ಸಂಪೂಜ್ಯ ಆವಾಹನಾರ್ಥೇಸ್ಯ ಉಪಕಾರೈ ಪ್ರದಕ್ಷಿಣೈಃ ವಸ್ತ್ರಭೂಷಣಬಂಧಾರ್ಥೈಃ ಪೂಜಿತಾಯ ಮಹಾತ್ಮನೇ ಆಚಾರ್ಯಾಯ ಸುಧೀರ್ಘತ್ವ ಮುಕ್ತಸ್ಯ ಸರ್ವಬಂಧನೈಃ. ಹೀಗೆ ಮಾಡಿದ್ದಾದರೆ ಆತ ಎಲ್ಲ ಬಂಧನಗಳನ್ನು ಕಳ್ಕೊಂಡು ಸದ್ಗತಿಯನ್ನು ಪಡ್ಕೊಳ್ತಾನೆ. ಏವಂ ಕೃತೆ ವಿಧಾನೇ ಚ ಸರ್ವಪಾಪ ನಿವಾರಣೆ ಫಲವಂಶ ಪುರಾಣಂತು ಸರ್ವಕಾಮಾರ್ಥ ಸಿದ್ಧಿದಂ. ಈ ಒಂದು ವಿಧಾನದಿಂದ ಹರಿವಂಶದ ಶ್ರವಣವನ್ನು ಮಾಡುವುದಾದರೆ ಆತನ ಆ ಯಜಮಾನ ಪತ್ನಿ ಒಂದೇ ತಿಂಗಳಲ್ಲಿ ಗರ್ಭವನ್ನು ಧರಿಸ್ತಾಳೆ.
ಯನ್ಮಯ ತ್ರಿವಿಧಂ ಪ್ರೋಕ್ತಂ ಭಕ್ತಿ ಪೂಜಾದಿಕಂ ಪುನಃ ತತ್ಸತ್ವ ಲಭತೆ ನಾರಿ ಪುತ್ರಂ ಭಾಸ್ಕರತೆ ರಸಂ ತಥಾ ವಂಧ್ಯ ಲಭೇತ್ ಗರ್ಭಂ ವಾಸಸ್ಯ ವಚನಂ ತಥಾ. ಇವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೃಹತ್ಸೋಟಿಯಾದಂಥ ವ್ಯಾಸರ ಮಾತೆ ಪ್ರಮಾಣವಾಗಿದೆ. ಆ ಸ್ತ್ರೀ ಸಕಲ ವಿಧವಾದಂಥ ನಿಷ್ಠೆಯಿಂದ ಹರಿವಂಶವನ್ನು ಶ್ರವಣ ಮಾಡಿದ್ದಾದ್ರೆ ಸೂರ್ಯನಂತೆ ತೇಜಸ್ವಿಯಾದ ಮಗನನ್ನು ಪಡ್ಕೊಳ್ತಾಳೆ. ಬ್ರಾಹ್ಮಣರ ಸಂಪತ್ತನ್ನು ಅಪಹಾರ ಮಾಡಿದವನು ಯಾವ ಮುಂದಿನ ಜನ್ಮದಲ್ಲಿ ಸಂತಾನಹೀನಾಗಿರ್ತಾನೆ. ಅದಕ್ಕಾಗಿ ಆ ದೋಷಗಳೆಲ್ಲ ಪರಿಹಾರಕ್ಕಾಗಿ ದಾರಿದ್ರ್ಯ ಹರಣ ಆದಂಥ ಪಾಪಹರಣ ಆದಂಥ ರುದ್ರನ ಜಪವನ್ನು ಮಾಡಬೇಕು. ರುದ್ರನ ದ್ವಾದಶ ನಾವು ಸ್ತೋತ್ರಗಳನ್ನು ಕೂಡ ಅಲ್ಲಿ ಪಠನೆ ಮಾಡಬೇಕು. ವೈಶಂಪಾಯನ ಹೇಳಿದಂಥ ಇಷ್ಟಕಾರದ ಉಪದೇಶವನ್ನು ಕೇಳಿ ಆ ಜನಮೇಜಯ ರಾಜ ತಾನು ಆ ಹರಿವಂಶ ಪುರಾಣವನ್ನು ಹೀಗೆ ಶ್ರವಣ ಮಾಡಿದ ಮತ್ತು ವೇದವ್ಯಾಸರನ್ನ ಪುರಾಣವನ್ನು ಹೇಳಿದಂಥ ವೈಶಂಪಾಯನರನ್ನ ಎಲ್ಲರನ್ನೂ ಕೂಡ ಆತ ಭಕ್ತಿ ಶ್ರದ್ಧೆಗಳಿಂದ ಅರ್ಚನೆ ಮಾಡಿದ. ಅವರ ಆಶೀರ್ವಾದವನ್ನು ಪಡೆದುಕೊಂಡ ಮತ್ತು ಅದರ ಫಲವಾಗಿ ಸಪತ್ನೀಕನಾಗಿ ಹರಿಯನ್ನ ಸರ್ವೋತ್ತಮ ಎಂಬುದಾಗಿ ನಂಬಿ ಸದ್ಗತಿಯನ್ನು ಪಡೆದ ಎನ್ನುವಂಥ ಈ ವರ್ಣನೆಯನ್ನು ನಾವು ನೋಡ್ತೇವೆ. ಪ್ರಾಜ್ಞಮ್ಯ ಜನತೆ ಪಾಪೆ ಕ್ಷೀಣೇ ವೈ ಜನಮೇಲೆಯೇ ಯಥಾವಾದ್ಯೇ ಸಂಧತ್ತೆ ಗರ್ಭಂ ತಸ್ಯ ಫಲಾಂಗನ. ಹಿಂದಿನ ಜನ್ಮದಲ್ಲಿ ಮಾಡಿರಬಹುದಾದಂಥ ಪಾಪವೇ ಈ ಸಂತಾನಹೀನತೆಗೆ ಒಂದು ಸಂತಾನಕ್ಕೆ ಪ್ರತಿಬಂಧಕವಾಗಿರುತ್ತದೆ. ಶ್ರವಣ ಮಾತ್ರದಿಂದ ಆ ಪಾಪಗಳು ಸುಟ್ಟು ಹೋದ ಬಳಿಕ ಗರ್ಭಧಾರಣೆಗೆ ಸಂತಾನೋತ್ಪತ್ತಿಗೆ ಸುಲಭವಾದಂತಹ ಕೆಲಸ ಆಗ್ತದೆ, ದಾರಿ ಸುಗಮವಾದಿತ್ತು. ದ್ವಿತೀಯೇ ವಾ ತೃತೀಯೇ ವಾ ಚತುರ್ಥೇ ಮಾಸಿ ವೈ ಪುನಃ ಪಂಚಮೇ ವಾಪಿ ಷಷ್ಠೇ ವಾ ಸಪ್ತಮೇ ಅಷ್ಟಮೇ ವಾ ನವಮೇ ದಶಮೇ ಮಾಸಿ ದೋಹದಂ ನಿಶ್ಚಯಂ ಭವೇತ್. ಹೀಗೆ ಆಕೆ ಗರ್ಭಿಣಿಯಾಗಿ 10ನೇ ತಿಂಗಳಲ್ಲಿ ನಿಶ್ಚಿತವಾಗಿಯೂ ಕೂಡ ತೇಜಸ್ವಿಯಾದಂಥ ಶ್ರೇಷ್ಠನಾದಂಥ ಪುತ್ರನನ್ನು ಪಡ್ಕೊಳ್ತಾಳೆ. ಪಿತೃಡ್ ಉದ್ಧರತೆ ಸರ್ವಾನ್ ದಶ ಪೂರ್ವಾಂ ದಶಾಪರಾಂ. ಹರಿವಂಶವನ್ನು ಶ್ರವಣ ಮಾಡಿದಂಥ ಆ ದಂಪತಿಗಳು ತಮ್ಮ ಹಿಂದಿನ 10 ತಲೆಮಾರನ್ನ ಮತ್ತು ತಮ್ಮ ಮುಂದಿನ 10 ತಲೆಮಾರುಗಳನ್ನ ಪವಿತ್ರಗೊಳಿಸ್ತಾರೆ. ಇದನ್ನ ತವಾಗ್ರೇಚ ಸರ್ವಂ ಪ್ರೋಕ್ತಂ ನರಷಭ ಎಷ್ಟು ಶ್ರವಣ ಮಾತ್ರೇನ ಸರ್ವ ಪಾಪೈಸ್ಕರಿಸುತ್ತೆ. ಈ ಎಲ್ಲ ಶ್ರವಣವನ್ನು ಮಹತ್ವವನ್ನು ಶ್ರವಣ ಮಾಡಿದ್ದರಿಂದಲೇ ಸಕಲ ವಿಧವಾದಂಥ ಪಾಪಗಳನ್ನು ಕೂಡ ಪಡ್ಕೊಳ್ತಾನೆ. ಅಪುತ್ರ ಪುತ್ರ ಮಾತ್ಮವತಿ, ಪುತ್ರನಿಲ್ಲದವನಿಗೆ ಪುತ್ರ ಸಂತಾನ, ಧನವಿಲ್ಲದವನಿಗೆ ಧನ, ಅಶ್ವಮೇಧ ಮೊದಲಾದಂಥ ಶ್ರೇಷ್ಠ ಯಾಗಗಳ ಫಲ ಇವೆಲ್ಲವೂ ಕೂಡ ಪುರಾಣ ಶ್ರವಣದಿಂದಲೇ ದೊರೆತಿದೆ ಎಂಬುದಾಗಿ ಶಾಸ್ತ್ರಗಳ ಮಾತಿದೆ. ಬ್ರಹ್ಮ ಹತ್ಯೆ ಮಾಡಿದವನು, ಭ್ರೂಣ ಹತ್ಯೆ ಮಾಡಿದವನು, ಗೋಹತ್ಯೆ ಮಾಡಿದವನು, ಮದ್ಯಪಾನ ಮಾಡಿದವನು, ಗುರುಸ್ತ್ರೀ ಸಂಪರ್ಕ ಮಾಡಿದವನು ಒಮ್ಮೆ ಪುರಾಣ ಶ್ರವಣ ಮಾಡಿದ ಮಾತ್ರದಿಂದಲೇ ಪವಿತ್ರನಾಗ್ತಾನೆ. ಅದಕ್ಕೆ ಬೇರೆ ದಾರಿಯೇ ಇಲ್ಲ. ಹೀಗೆ ಆ ಶ್ರವಣವನ್ನು ಮಾಡಿದ ಮಾತ್ರದಿಂದ ದುರ್ಲಭವಾದಂಥ ಯಾವುದೇ ಫಲ ಇದ್ರೆ ಅದೆಲ್ಲವನ್ನೂ ಕೂಡ ಮನುಷ್ಯ ಪಡ್ಕೊಳ್ತಾನೆ ಅನ್ನೋರಿಗೆ ಶುದ್ಧ ಪ್ರಾಣೋತ್ಸವ ಹರಿವಂಶ ಮಹಾತ್ಮ್ಯದ ಶ್ರವಣ ವಿಧಿಯಲ್ಲಿ ದಾನ ವಿಧಾನ ಕಥನವಿರ್ತಕ್ಕಂಥ 6ನೇ ಅಧ್ಯಾಯ ಮುಕ್ತಾಯವಾಗಿದೆ. ಅಲ್ಲಿಗೆ ಹರಿವಂಶ ಮಹಾತ್ಮ್ಯವು ಕೂಡ ಸಮಾಪ್ತವಾಗಿದೆ. ಅದಾದ ಬಳಿಕ ಈ ಹಿಂದಿಯ ವಾದ ಪುಸ್ತಕದಲ್ಲಿ ಗೋರಖ್ಪುರದಿಂದ ಮುದ್ರಿತವಾದಂಥ ಈ ಹರಿವಂಶ ಶ್ರವಣ ಪುಸ್ತಕದಲ್ಲಿ 1-2-3 ಸಂತಾನ ಗೋಪಾಲ ಮಂತ್ರಗಳನ್ನು ವಿಧಾನ ಮಾಡಿದ್ದಾರೆ. ಆ ಸಂತಾನ ಮಂತ್ರ ಗೋಪಾಲ ಮಂತ್ರಗಳನ್ನು ವಿದ್ಯುಕ್ತವಾಗಿ ಉಪಯೋಗ ಪಡೆದು ವಿದ್ಯುಕ್ತವಾಗಿ ಅದನ್ನು ಜಪ ಮಾಡಿದ್ದಾದ್ರೆ ಅದು ಫಲದಾಯಕ ಆಗ್ತದೆ. ಆ ಬಳಿಕ ಸಂತಾನ ಗೋಪಾಲ ಯಂತ್ರವಿದೆ. ಸಂತಾನ ಗೋಪಾಲ ಸ್ತೋತ್ರ ಇರ್ತಕ್ಕಂಥ ಒಂದು ದೊಡ್ಡ ಸ್ತೋತ್ರವು ಕೂಡ ಇದೆ. ಪ್ರಥಮ ಸ್ತೋತ್ರದಲ್ಲೂ ಕೂಡ ಆ ಭಗವಂತನನ್ನ ನೀನು ನನಗೆ ಮಗನನ್ನು ಕೊಡು ಎಂಬುದಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡುವಂಥದ್ದಿದೆ. ಸುಮಾರು 101 ಶ್ಲೋಕಗಳಿದೆ. ಶ್ರೀಶಂ ಕಮಲಪತ್ರಾಕ್ಷಂ ದೇವಕೀ ನಂದನಂ ಹರಿಂ ಸುತ ಸಂತಪ್ತಯೇ ಕೃಷ್ಣಂ ನಮಾಮಿ ಮಧುಸೂದನಂ ಎಂಬುದಾಗಿ 1ನೇ ಶ್ಲೋಕ. ನಮಾಮ್ಯಹಂ ವಾಸುದೇವಂ ಸುತ ಸಂತಾಪ್ತಯೇ ಹರಿಂ ಯಶೋದಾಂಕಗತಂ ಬಾಲಂ ಗೋಪಾಲಂ ನಂದನಂದನಂ. ಹೀಗೆ ಪ್ರತಿಯೊಂದು ಶ್ಲೋಕದಲ್ಲೂ ಕೃಷ್ಣನನ್ನ ಸಂತಾನೋತ್ಪಾದನೆಗಾಗಿ ಸಂತಾನ ಪ್ರಾಪ್ತಿಗಾಗಿ ಪ್ರಾರ್ಥನೆ ಮಾಡುವುದಿದೆ. ಜಪಕಾರ್ಯ ಪಠನ ನಿತ್ಯಂ ಪುತ್ರಲಾಭಂ ಧನಂ ಶ್ರಿಯಂ
ಐಶ್ವರ್ಯಂ ರಾಜಸನ್ಮಾನಂ ಸದ್ಯೋ ಯಾಂತಿ ನಿಸಂಶಯ. ಆ ಬಳಿಕ ಇರುವಂಥದ್ದು ನಾರದರು ತಿಳಿಸಿದಂತಹ ವಿಷ್ಣು ಶತನಾಮ ಸ್ತೋತ್ರ ಎಂಬುದು ವಾಸುದೇವಂ ಶ್ರೀಕೇಶಂ ವಾಮನಂ ಜಲಕಾಯನಂ ಜನಾರ್ದನಂ ಹರಿಂ ಕೃಷ್ಣಂ ಶವತ್ಸಂ ಗರುಡಧ್ವಜಂ ಎಂಬತಕ್ಕಂಥ ವಿಷ್ಣುವಿನ 100 ನಾಮಗಳನ್ನು ವೇದವ್ಯಾಸರು ತಿಳಿಸಿದಂಥ 100 ನಾಮಗಳನ್ನು ವಿವರಿಸುವಂಥ ಸ್ತೋತ್ರ ಇದೆ. ಅದು ಸರ್ವ ಪಾಪಗಳಿಗೂ ಪ್ರಣಾಶಕರವಾದದ್ದು. ಆ ಸ್ತೋತ್ರದ ಪಠಣ ಮಾತ್ರದಿಂದಲೇ 106 ಚಾಂದ್ರಾಯಣ ಗೀತೆಗಳನ್ನ, 106 ಕನ್ಯಾದಾನಗಳನ್ನ, 16 ಲಕ್ಷ ಗೋದಾನಗಳನ್ನ ಮಾಡಿದಂತಹ ಫಲವನ್ನೆಲ್ಲ ಪಡೆದು ಮನುಷ್ಯ ಸದ್ಗತಿಯನ್ನು ಪಡ್ಕೊಳ್ತಾನೆ. ಹೀಗೆ ಹರಿವಂಶವನ್ನ ನಾವು ಪ್ರವಚನ ಮತ್ತು ಶ್ರವಣ ಮಾಡೋದಕ್ಕಿಂತ ಮೊದಲು ಪದ್ಮಹಂಸ ಪುರಾಣದಲ್ಲಿ ಬಂದಿರುವಂತಹ ಹರಿವಂಶ ಮಹಾತ್ಮೆಯನ್ನು ವಿಚಿತ್ರವಾಗಿ ಶ್ರವಣ ಮಾಡಿದ್ದೇವೆ. ಇಲ್ಲಿಂದ ಮುಂದೆ ನಮಗೆ ಹರಿವಂಶದ ಮೂಲ ಪಾಠದ ಪ್ರವಚನ ಮತ್ತು ಶ್ರವಣಕ್ಕೆ ಮಾರ್ಗ ಅಣಿಯಾಗಿದೆ.